ಖರೆ ಹೇಳ್ಬೇಕಂದ್ರೆ ನನ್ನ ಜೀವನದಾಗ ನಿಮ್ಮ ಮೌನ ಫಸ್ಟ್ ಆಕೆ ಲಾಸ್ಟ್. ಸಾಕು ನನಗಷ್ಟೆ, ನೀ ಚೇಂಜ್ ಆಗಿದ್ರೆ ಸಾಕು ಬಾ ನನಗೆ. ನನಗೇನಾಗಿತ್ತಪ್ಪ, ನಾನು ಚಲೋನ ಅದೇನಿ, ನನ್ನ ರಾಣಿಯಾಗಿ ನೋಡ್ಕೊಂಡಿರಿ, ನನಗೇನೂ ಕಡಿಮೆ ಮಾಡಿಲ್ಲ. ಆದರೂ ನಾ ಎಷ್ಟು ದಿನ ಅಂತ ಇರ್ತೇನೆ ಇಲ್ಲೇ, ಮುಂದೊಂದು ದಿನ ಗಂಡನ ಮನೆಗೆ ಹೋಗ್ತೀನಿ. ಗಂಡನ ಮನ್ಯಾಗ ಹೆಂಗಿರ್ತಾರೋ ಏನೋ, ನಾಳೆ ನೀನು ನೋಡ್ಬೇಕಂದ್ರೆ ತವ್ರ ಮನೆಗೆ ಕಳಿಸ್ತಾರೋ ಇಲ್ಲೋ ಯಾರಿಗೆ ಗೊತ್ತು. ಅವಾಗ ನೀನು ಅಜ್ಜ ಏನು ಮಾಡ್ತೀರಿ, ಊಟ ಹೆಂಗೆ ಮಾಡ್ಕೊತೀರಿ? ಅದಕ್ಕೆ ಹೇಳ್ತೇನೆ ನಾನು, ನೀನು ಮದುವೆ ಮಾಡ್ಕೊಳಕ್ಕೆ ಬೇಕು. ಪ್ಲೀಸ್ ಪಾ ಒಪ್ಕೋ, ಮದುವೆ ಮಾಡ್ಕೋ. ನಾನು ಸಣ್ಣಕ್ಕಿದ್ದಾಗಿಂದ ನಿನಗೇನು ಕೇಳಿಲ್ಲ, ಇದೇ ಒಂದೇ ಕೇಳಾಕತ್ತೀನಿ. ಪ್ಲೀಸ್ ನಡೆಸ್ಕೊಡು, ಪ್ಲೀಸ್ ಈ ಮದುವೆಗೆ ಒಪ್ಕೋ. ಆತು ಅಮ್ಮಗಳು, ಇಷ್ಟು ದಿವಸ ನಾ ಯಾರ ಮಾತು ಬೆಲೆ ಕೊಟ್ಟಿದ್ದಿಲ್ಲ. ಈಗ ನೀ ಇಷ್ಟು ಹೇಳ್ತಿ ಅಂದ್ರೆ ನನ್ನ ಲಗ್ನ ಆಗೋದ್ರಿಂದ ನಿನಗೆ ಸಂತೋಷ ಆಕೈತೆ ಅಂದ್ರೆ ನಾ ಹಾಕಿನ ತೋರು. ಈಗ ಸಂತೋಷ ಆತ ನಿನಗೆ? ಹಾಂ, ಭಾಳ ಸಂತೋಷ ಆಯ್ತು. ಹಲೋ ರೇಖಾನ, ಇಲ್ಲದಿಲೆ? ಹಾಂ, ಗೋವಾಕ್ಕೆ ಹೋಗಿದ್ದೆ ಅಂತ? ಹಾಂ, ಹೌದಾ? ಪೊಲಿಟಿಕಲ್ಲ ಶಾಸಕನ? ಎಷ್ಟು ದುಡ್ಡು ಕೊಟ್ರೆ? ಚಲೋ ಕಮಾಯಿ ಮಾಡಕತ್ತಿ ಅಂತ? ಏನು ಬಿಡು, ನಮ್ಗೊಂದು ಮಾತು ಹೇಳಕತ್ತಿಲ್ಲ, ನಮ್ಗೆ ಹೇಳೋದಕ್ಕೆ ಹೋಗ್ಬಿಟ್ಟು ಚಲೋ ಮಸ್ತ್ ಜೋರು ನಡೆಸಿ ಬಿಡಿ ನೀವು. ನಮ್ದೇನಿಲ್ಲವ, ಮಾಮೂಲಿ ಹಂಗ ಸ್ವಲ್ಪ ಏನು ಹೇಳಿದಷ್ಟು ರೊಕ್ಕ ಕೊಡಂಗಿಲ್ಲ, ಏನಿಲ್ಲ. ನೀ ಎಲ್ಲ ಚಲೋ 10-20 ಸಾವಿರ ಇದ್ದವ್ರು ಹಿಡ್ದಿ ಬಿಡು. ಡ್ಯೂಟಿಗೆ ಯಾವಾಗ ಹೋಗ್ತಿ, ಯಾವಾಗ ಬರ್ತಿ, ಈಗ ಚಲೋ ಡ್ಯೂಟಿ ಸಿಗ್ತೈತವ. ನಮ್ಗೆಲ್ಲ ಕಾಮನ್, ಏನು ಮಾಡೋದು? ನಮ್ಮ ಮನೆ ಬರೋಕೆ ನೋಡು, ಅದು ಹೋಗ್ತೇವೆ 2,000 1,000 ಕೊಟ್ರು ಫಸ್ಟ್ ಮಾತಾಡಿರೋಷ್ಟು ರೊಕ್ಕನ ಆಮೇಲೆ ಕೊಡೋಕೆ ಎಷ್ಟು ಕಿರಿಕಿರಿ ಮಾಡ್ತಾರೆ. ಅದು ಕರೆಕ್ಟಾಗಿ ಮಾತಾಡಿದಷ್ಟು ಕೊಡಂಗಿಲ್ಲ, ಕೊಡ್ಬೇಕಂತಂದ್ರೆ ಕಿರಿಕಿರಿ ಮಾಡ್ತಾರೆ. ಅಯ್ಯೋ ಇರಿ, ನನ್ಗೆ ಏನೋ ಒಂದು ಫೋನ್ ಬರಾಕತ್ತೈತಿ, ಆಮೇಲೆ ಫೋನ್ ಮಾಡ್ತೀನಂತ. ಈಗ ಫೋನ್ ಕಟ್ ಮಾಡಿ. ಅಯ್ಯೋ, ಯಾರ ನಂಬರ್ ಇದೆ? ಮುರಳಿ. ಹಲೋ ಮಲ, ನಾನಮ್ಮ ಮುರಳಿ ಮಾತಾಡ್ತಾ ಇರೋದು. ಹೇಳು ಮುರಳಿ ಅಣ್ಣ. ಏನಮ್ಮ, ಹೇಗಿದ್ಯಾ? ಅಯ್ಯೋ ಏನೋ ಸುಮಾರಾಗಿದ್ದೀನಿ, ಹೇಳು. ಹೇಗೆ ನಡೀತಾ ಇದೆ ಕೆಲಸ ಎಲ್ಲ? ಆರಾಮಿದ್ದಿ ತಾನೆ? ಹಾಂ, ಅಂದಂಗೆ ಮುರಳಿ ಭೇಟಿಯಾಗಿದ್ದೆ ನಮ್ಮ ನಿನಗೆ. ಅವನು 1 ವಾರ ಆಯಿತು ಬಿಜಾಪುರಕ್ಕೆ ಹೋಗಿ ಬರ್ತೀನಿ ಅಂತ ಹೋಗ್ಬಿಟ್ಟು ಇನ್ನೂ ಬಂದೇ ಇಲ್ಲ. ಎಲ್ಲೋಗಿದ್ದಾನ ಏನೋ, ಏನು ಕಥೆನೋ. ಹೌದಾ? ಹಾಂ. ಇಲ್ಲ, ನನಗೂ ಏನು ಭೇಟಿ ಆಗಿಲ್ಲ. ಆದರೆ ನಾನೇ ಅವನಿಗೆ ಫೋನ್ ಮಾಡಿದ್ನಿ ನಾನು ಇವಾಗ. ಆದರೆ ಒಂದು ಇಂಪಾರ್ಟೆಂಟ್ ವಿಷಯ ಇತ್ತು, ನಾನು ಎಲ್ಲ ವಿಷಯನೂ ತಿಳಿಸಿದ್ದೀನಿ ಅವನಿಗೆ. ಅವನು ಇದಕ್ಕೆಲ್ಲ ಒಪ್ಕೊಂಡಿದ್ದಾನೆ. ಆದರೆ ಅವನು ಒಂದು ಮಾತು ಹೇಳ್ದ, ಮಾಲಗೂ ಒಂದು ಮಾತು ತಿಳಿಸು ಹೇಳಂತ ಹೇಳಿದ್ದಾನೆ. ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದಮ್ಮ. ನಾವು ಇಲ್ಲಿ 1,000-2,000 ರೂಪಾಯಿಗೆ ನಾವು ಇಲ್ಲಿ ಏನೆಲ್ಲ ಕಷ್ಟ ಬೀಳೋದಕ್ಕಿಂತ ಅಲ್ಲೋ ಸೆಟ್ಲ್ ಆದರೆ ನೀನು ಆರಾಮಾಗಿ ಜಾರಿಯಾಗಿರ್ಬೋದು ಮತ್ತು ನೀನು ಕೋಟ್ಯಾಧಿಪತಿ ಆಗ್ಬೋದು. ನೀನಲ್ಲಿ ಸೆಟ್ಲ ಅದು ಯಾವ ಥರ ಅಂತ ನನಗೂ ಸ್ವಲ್ಪ ಹೇಳಿದ್ದೆ, ನಾನು ಏನೋ ಕುಂತ್ಕೊಂಡು ಯೋಚನೆ ಮಾಡ್ತಿದ್ನೇನೋ. ಏನಿಲ್ಲಮ್ಮ, ಆದರೆ ಒಂದು ಖುಷಿ ವಿಚಾರ. ಅದೇನಂದ್ರೆ ನಾನು ನಿನಗೆ ಒಂದು ಮದುವೆ ಮಾಡಬೇಕಂತ ಇದ್ದೀನಮ್ಮ. ಹೆಸರಿಗಷ್ಟೇ ನೀನು ಅವನು ಹೆಂಡತಿಯಾಗಿರ್ತಿ ಅಷ್ಟೇ. ಆಮೇಲೆ ಸಂತನ ಕೂಡ ಆರಾಮಾಗಿ ಮಜಾ ಮಾಡ್ಕೊಂಡಿರ್ಬೋದು. ಹೌದು, ಇಷ್ಟೊಂದೆಲ್ಲ ಹೇಳ್ತಾ ಇದೆಯಾ? ಹುಡ್ಗ ಎಲ್ಲಿ ಅವನು? ಯಾವ ಡಿಸ್ಟಿಕ್ಕು? ಏನು ಕೆಲಸ ಮಾಡ್ತಾವನೆ?
ಫಸ್ಟ್ ಮ್ಯಾರೇಜಾ ಸೆಕೆಂಡ್ ಮ್ಯಾರೇಜಾ? 2ನೇ ಮದುವೆ 3ನೇ ಮದುವೆ ಅವೆಲ್ಲ ತಲೆ ಕೆಡ್ಸ್ಕೊಬೇಡಮ್ಮ. ಮೊದಲು ಲೈಫ್ನಲ್ಲಿ ಸೆಟ್ಲ್ ಆಗೋದನ್ನು ನೋಡು. ಸುಮ್ಮನೆ ಈ ಗಲಾಟೆಗಳು ಕಷ್ಟಪಡೋದೆಲ್ಲ ಬೇಡ. ಸರಿ ಸರಿ ಸರಿ, ನಾನು ಅವನ ಹತ್ರ ಮಾತಾಡ್ಬಿಟ್ಟು ಸಂಜೆ ಹತ್ರ ಏನನ್ನೋದು ಹೇಳ್ತೀನಿ ಬಿಡಿ ನಿಮ್ಮ ಹತ್ರ. ಹಾಂ ಸರಿ ಅಮ್ಮ. ಹಲೋ ಸಂತು, ಮೂಡಿ ಅಣ್ಣನ ಹತ್ರ ಏನೋ ಮಾತಾಡಿದ್ದಂತೆ. ಸರಿ, ನೀನ್ ಯಾವಾಗ ಬರ್ತೀಯಾ? 1 ವಾರ ಆಯ್ತು ಬರ್ತೀನಂತ ಹೋಗ್ಬಿಟ್ಟು. ಎಲ್ಲಿದ್ದೀಯಾ? ಓ ಸರಿ ಸರಿ, 2 ದಿನನಾ? ಸರಿ ಬಾ. ಸರಿ ಬಾಯ್. ಅಜ್ಜ, ಅಪ್ಪ ಬಂದಾನ? ಬಂದಾನಮ್ಮ. ಅಪ್ಪ, ಈಗ ಬಂದಿ? ಇವಾಗ ಸ್ವಲ್ಪ ಚಾ ಮಾಡ್ಬೇಕು, ತಲೆ ಹೊಡ್ಯಾಕತ್ತೈತೆ. ಹಾಂ, ಮಾಡ್ತೀನಿ. ಅಜ್ಜ, ಏನ್ ಮಾಡತ್ತಿ? ಏನಿಲ್ಲ ಬರುವ, ಎಲ್ಲದಾಳಿಕ್ಕಿ ಕುಸುಮ? ಈಗ ಬಂದಾವ ಒಳಗೆ ಚಾ ಕಾಸಕತ್ತಿರ್ಬೇಕು. ಹೌದಾ? ಮತ್ತು ನಾಳೆ ನಮ್ಮ ಕಾಲೇಜ್ನಾಗ ಪಿಕ್ನಿಕ್ ಕರ್ಕೊಂಡು ಹೊಂಟಾರ. ನಾವೆಲ್ಲ ಹುಡುಗಿಯರು ಹೆಸರು ಬರ್ಸೇವಿ. ಈಕಿ ಒಲ್ಲೆ ಮನ್ಯಾಗ ಯಾರು ಇರಂಗಿಲ್ಲ ಅನ್ನತ್ತಾಳ. ಮತ್ತು ಕಳಿಸ್ರಿಕಿನು ಕರ್ಕೊಂಡು ಹೋರ್ವ. ಕೇಳಿದೆ ಜನ ಆಕಿ ಏನಂದ್ಲ, ಮನ್ಯಾಗ ಯಾರು ಇರಂಗಿಲ್ಲ, ಎಲ್ಲ ನಾನ ಮಾಡ್ಬೇಕು, ಹಂಗಾಗಿ ನಾ ಬರಂಗಿಲ್ಲ ಅನ್ನತ್ತಾಳ. ಒಳಗೆ ಅವ್ರ ಅಪ್ಪದನ್ವ, ಅವ್ನು ಹೇಳಿದ್ರ ಬರ್ತಾಳ, ಕರ್ಕೊಂಡು ಹೋರಿ. ಹೌದಾ? ಕೇಳಲ್ಲ ಒಂದು ಮಾತು? ಕೇಳ್ತೇನೆ. ಕರ್ಕೊಂಡು ಹೋರಿ. ಕಾಕ ಬಾರ್ಬಿ ಬಾ ಕುಂದು. ನಿಮ್ಮ ಕುಟ ಒಂದಿಟ್ಟು ಮಾತಾಡೋದಿತ್ತಲ್ಲ, ಖಾಲಿ ಅದಿರಿ? ಹೇಳ್ರಿ ಏನ? ಏನಿಲ್ಲ, ನಮ್ಮ ಕಾಲೇಜ್ನಾಗ ಪಿಕ್ನಿಕ್ ಕರ್ಕೊಂಡು ಹೊಂಟಾರ. ಮತ್ತು ನಾವೆಲ್ಲ ಹುಡುಗಿಯರ ಹೆಸರು ಬರ್ಸೇವಿ. ಕುಸುಮ ಮತ್ತು ಬರ್ಸಿಲ್ಲ, ಮನ್ಯಾಗ ಕೆಲಸದಾವು, ನಾ ಬರಂಗಿಲ್ಲ ಅನ್ನತ್ತಾಳ. ಹಿಂದಿನ ಸಲ ಕರ್ಕೊಂಡು ಹೋದಾಗೂ ಬಂದಿಲ್ಲಕ್ಕಿ. ಈ ಸಲ ಒಟ್ಟು ಕಳಿಸ್ರಲ್ಲ, ಎಲ್ಲ ನೋಡ್ಕೊಂಬರ್ತೇವಿ. ಆಯ್ತು ಹೇಳ್ರಿ, ಬರ್ಲಿ ಹೇಳ್ತಾನೆ. ಕುಸುಮ ಅಂತ ಹೇಳ್ಯಾರಂತಲ್ವ? ಪಿಕ್ನಿಕ್ಕಿಗೆ ಹೋಗಿ ಬಂದ್ಬಿಡಲ್ಲ ಮತ್ತೆ. ಬ್ಯಾಡಪ್ಪ, ಮನ್ಯಾಗ ಭಾಳ ಕೆಲಸ ಅದಾವ. ಇವನ್ ಬಿಟ್ಟು ಅಲ್ಲಿ ಹೋಗಿ ಏನು ಮಾಡಲಿ? ಇಲ್ವ, ನಾವು 2 ದಿವಸ ಏನಾದ್ರು ಮಾಡ್ಕೊಂತೇವೆ. ನೀವು ಹೋಗಿ ಬಂದ್ಬಿಡು. ಮತ್ತೆ ಮನೆ ಸರಿನೂ ಹೋಗಿಲ್ಲ ನೀನು. ಇಲ್ಲಪ್ಪ, ಮನಿ ಸಾರ್ಸುದೆಲ್ಲ ಐತಿ, ಒಗ್ಯಾನ್ ಮಾಡ್ಬೇಕು, ಬಾಂಡೆ ತಿಕ್ಬೇಕು. ನಿಮ್ಗೆ ಊಟ ಯಾರು ಮಾಡಿ ಹಾಕ್ತಾರ? ಬಲ್ಲಿಪ್ಪ, ನಾ ಹೋಗಂಗಿಲ್ಲ. ಇವಾಗ 2 ದಿವಸ ನಾವು ಏನಾರು ಮಾಡ್ಕೊಂತೀವಿ. ನೀ ಯಾವಾಗ ಹೋಗ್ಬೇಕು? ಮನೆ ಸೇರಿನೂ ಹೋಗಿಲ್ಲ. ಬರೀ ಮನೆ ಕೆಲಸ, ಅಡಿಗೆ ಮಾಡೋದು ಇದನ್ನ ಮಾಡ್ಕೊಂತ ಕುಂತೆ ಅಂದ್ರೆ ನೀನು ಅಲ್ಲಿ ನೋಡೋದು ಪಡೋದು ಇರ್ತಾವ. ನೀ ಶಾಣೆ ಆಗಿ ಯಾವಾಗ ಹಾಕಿದಿ? ಅವ್ರು ನೋಡ್ಕೊಂಡು ಬಂದಿರ್ತಾರ. ಅವ್ರದ್ದು ನೋಡ್ಕೊಂಡು ಬಂದಿದ್ದನ್ನ ನಾನು ಕಾಪಿ ಮಾಡಿ ಬರ್ಕೋತೇನೆ ತಗೋ, ಅದ್ರಾಗೇನೈತಿ ಬಿಡು. ಚಲೋ ಅದೀವ. ಹಂಗಾರೆ ನೀ ಏನು ಬರಂಗೆ ಕಾಣಂಗಿಲ್ಲ. ಬರ್ದಲ್ವಾ ನಾ? ಆತ್ ತಗೋವ, ನಿನ್ನಂಗೆ ಮಾಡ್ಕೊಂತ ಹೋದ್ರೆ ಕಲ್ತಂಗ ಆತ. ನಾನು ಟ್ಯೂಷನಿಗೆ ಹೋಗ್ಬೇಕ್ರಿ ಕಾಕರ, ಬರ್ತೇನೆ. ಹೋಗಿ ಬರ್ಬೇಕಿಲ್ವೇ ನೀನು 2 ದಿವಸ? ನಾನು ಅಡಿಗೆ ಮಾಡೋದೈತಿ, ನಾನು ಬರ್ತೀನಿ. ಬೇಬಿ, ನನ್ನ ಜೀವನದಾಗ ಎಷ್ಟೋ ಹುಡುಗಿಯರ ಜೊತೆ ಅಡ್ಡಾಡಿದೆ. ನಿನ್ನಷ್ಟು ಸುಖ ಕೊಟ್ಟವ್ರು ಯಾರು ನನ್ನ ಜೀವನದಾಗ ನೋಡಿದ್ದಿಲ್ಲ. ಕರೆ ಹೇಳ್ಬೇಕಂದ್ರೆ 4 ದಿನದಾಗ ಸ್ವರ್ಗ ಸುಖನ ತೋರಿಸ್ಬಿಟ್ಟಿನಿ ನನಗೆ. ಅಯ್ಯೋ ಬಿಡಿ ಗೌಡ್ರೆ, ಇಷ್ಟೆಲ್ಲ ಸ್ವರ್ಗ ತೋರಿಸ್ದೊಳಗೆ ಏನು 50,000 ಕೊಡ್ತೀನಿ ಪಟೇಲ್ರು ಅಂತ ಅನ್ಕೊಂಡ್ರಿ. ಬರೀ ಕೊಟ್ಟಿರೋದು 20,000 ನೀವು. ಕೊಡೋಣ ಚಿನ್ನ, ಎಲ್ಲಿ ಹೋಗತಿ? ಈ ಮೊದಲ ಸದ್ಯ ಊಟ ಮಾಡೋಣ. ಡ್ರೈವರ ಸೈಡ್ ಹಾಕ್ಪ, ಎಲ್ಲಾರ ಊಟ ಮಾಡೋಣ. ಬೇಬಿ, ಊಟಕ್ಕೆ ಹೋಗೋಣ. ನನ್ಗೆ ಊಟ ಎಲ್ಲ ಬೇಡ ಗೌಡ್ರೆ. ನೈಟ್ ಪೂರ್ತಿ ನಿಮ್ಮ ಜೊತೆಲೆಲ್ಲ ಜಾಗರಣೆ ಮಾಡಿ ಮೈಕೈ ಎಲ್ಲ ನೋವು. ಪ್ಲೀಸ್ ಎಣ್ಣೆ ಕೊಡಿಸಿ. ಏ ಡ್ರೈವರ, ಮೇಡಮ್ ಅವ್ರ ಎಣ್ಣೆ ಹೊಡಿತಾರಂತ, ಡಿಕ್ಕಿಯಾಗಿ ಎಣ್ಣೆ ಐತಿ ತಂದು ಕೊಡ. ಹ್ಞೂ ಸರ. ನೀವು
ಗೌಡ್ರೆ? ಬೇಡ ಬೇಡ, ನೀನು ಡ್ರಾಪ್ ಮಾಡಿ ನಮ್ಮ ಮನೆಗೆ ಹೋಗ್ತಾನೆ. ಸರಿಯಾಗಿ ಕುಡ್ದಿದ್ದು ನೋಡಿದ್ರೆ ನನ್ನ ಹೆಂಡತಿ ಕೆರೆ ಹೊರೆಯಂಗೆ ಹೊಡಿತಾಳೆ. ಹೌದಾ? ಬರೀ ಡ್ರಿಂಕ್ಸ್ ಮಾಡೋದಕ್ಕೆ ಈ ಥರ ಹೆದರ್ತಾ ಇದ್ದೀರಾ? ಇನ್ನು ನನ್ನ ಜೊತೆಲೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ಗೊತ್ತಾದ್ರೆ ನಿಮ್ಮ ಮನೇಲಿ ಇನ್ನೇನು ಮಾಡ್ಬೋದು? ಮುಗಿದ ಹೊತ್ತು ಕತಿ. ನಿನ್ನ ಜೊತೆ ಇದ್ದಿದ್ದಕ್ಕೆ ಏನಾರ ನೋಡಿದ ಅಂದ್ರೆ ಮೊದಲೇ ರಾಕ್ಷಸ ಇದ್ದಂಗೆ ಅದಳ. ತುಂಡು ತುಂಡು ತುಂಡಾಗಿ ಕತ್ತರಿಸೇ ಬಿಡ್ತಾಳ. ಹೌದಾ? ಮತ್ತೆ ನಾನು ಹೆಂಗಿದ್ದೀನಿ? ನನ್ನ ಬಂಗಾರ ಧಾರವಾಡ ಪೇಡೆ ಇದ್ದಂಗೆ ಅದು ಹೆಚ್ಚಿನ ನೀನು. ಹಲೋ ಸಂತು? ಹಾಂ ಹಲೋ ಮಲ, ಎಲ್ಲದಿ? ನಾನಾ ಇಲ್ಲಿ ನಮ್ಮ ಫ್ರೆಂಡ್ ಮನೆ ಹತ್ರ ಒಂದು ಸ್ವಲ್ಪ ಫಂಕ್ಷನ್ ಇತ್ತು, ಅದಕ್ಕೆ ಅಂತ ಬಂದಿದ್ದೆ. ನೀನು ಎಲ್ಲಿದೆಯಾ? ನಾನು ಈಗ ಹುಬ್ಳಿ ರೈಲ್ವೆ ಸ್ಟೇಷನ್ ಹೇಳ್ಕೊಂಡು ಮುರುಳಿ ಅಣ್ಣನ ಕರ್ಕೊಂಡು ಕೇಸಿಂದ ಬರ್ಲಾಗತ್ತೀನಿ. ಹಂಗೆ ನೀನು ಪಿಕಪ್ ಮಾಡ್ಕೊಂತ ಈ ಕಾರ್ ತೊಗೊಂಡು ಬರ್ತೀನಿ. ಎಲ್ಲಿದೆ ಹೇಳು ನೀನು? ಏಯ್ ನೀನು ಬರ್ತೀಯಾ? ಬೇಡ ಬೇಡ ಬೇಡ, ನಾನೇ ಬರ್ತೀನಿ. ಸ್ವಲ್ಪ ಫಂಕ್ಷನಲ್ಲಿ ಇದ್ದೀನಿ. ಆಯಿತು, ನಾನು ಇಲ್ಲಿ ಬೆಂಗಳೂರು ಬೈಪಾಸ್ ಹತ್ರ ಇರ್ತೀನಿ, ಬಾ. ಸರಿ ಸರಿ, ಸ್ವಲ್ಪ ಫಂಕ್ಷನಲ್ಲಿ ಇದ್ದೀನಿ. ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬರ್ತೀನಿ. ನೀವು ಸ್ವಲ್ಪ ವೆಯ್ಟ್ ಮಾಡಿ. ಹಾಂ ಸರಿ, ಬೇಗ ಬಾ. ಹಾಂ ಸರಿ ಸರಿ ಸರಿ. ಚಿನ್ನು, ಯಾರು ಫೋನ್ ಮಾಡಿದ್ದೀವಿ? ಹೌದಾ? ನಮ್ಮ ಫ್ಯಾಮಿಲಿ ಫ್ರೆಂಡು, ನಮ್ಮ ಫ್ಯಾಮಿಲಿದೆಲ್ಲ ಗೊತ್ತವ್ರಿಗೆ. ಅದಕ್ಕೆ ಫಂಕ್ಷನಲ್ಲಿ ಇದ್ದೀನಿ ಅಂತ ಹೇಳಿದೆ. ಸ್ವಲ್ಪ ನನಗೆ ಡ್ರಾಪ್ ಮಾಡ್ತೀರಾ? ಆಯ್ತು. ಯಾವ್ರೆ ಗಾಡಿ ಹೊಡಿಪ ಮೇಡಮ್ ಅವ್ರು ಎಲ್ಲಿ ಹೇಳ್ತಾರಲ್ಲ ಬಿಡು. ಸಂತು ಎಲ್ಲದಾಳಂತ ಮಲ? ಯಾರೋ ಅವ್ರ ಫ್ರೆಂಡ್ದು ಫಂಕ್ಷನ್ ಅದಂತ ಅಲ್ಲಿ ಹೋಗಿದ್ದಾಳಂತ. ಹೌದಾ? ಹಾಂ ಸರಿ, ಹಾಗಾದ್ರೆ ದೊಡ್ಡ ಬಾ ಅಂತ ಹೇಳಂತ ಹೇಳಿದ್ದೀನಿ, ಬರ್ತದಾಳಂತ. ಸರಿ ಸರಿ. ಗೌಡ್ರ, ನಾನೇ ನಿಮ್ಗೆ ಫೋನ್ ಮಾಡ್ತೇನೆ. ಫ್ರೀ ಮಾಡ್ಕೊಂಡು ನೀವು ಅದು ಫೋನ್ ಮಾಡಿಬಿಡ್ರೆ. ಸರಿ ಹಾಂ ಆಯಿತು. ಹುಷಾರಿಂದ ಹೋಗಿ ಬಂದ್ರೆ. ಹಾಂ ಸರಿ, ಬಾಯ್. ಟಾಟಾ. ಬಾಯ್.